ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಈಸ್ ವೆಲ್ ವ್ಲಾಗರ್ ಕನ್ನಡ ಆ್ಯಂಡ್ ತುಳು ವ್ಲಾಗ್. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಎಲ್ಲರೂ ಬಾಯಿ ಸಿಹಿ ಮಾಡೋಣ, ಓಕೆನಾ? ಎಲ್ಲರೂ ರೆಡಿಯಾಗಿದ್ದೀರಾ? ಓಕೆ ಗೈಸ್, ಬನ್ನಿ. ಇವತ್ತು ಕಾಯಿ ಹಾಲು ಹಾಕಿ ಗೋಧಿ ನುಚ್ಚು ಪಾಯಸ ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ ಆಗಿದೆ ಗೈಸ್. ವೆರಿ ಈಸಿ ಮೆಥಡಲ್ಲಿ ನಾನು ನಿಮಗೆ ಈ ಪಾಯಸ ಮಾಡೋದು ಹೇಗೆ ಅಂತೇಳಿ ತಿಳಿಸಿಕೊಡ್ತಾ ಇದ್ದೀನಿ. ಈ ಗೋಧಿ ನುಚ್ಚಿನ ಪಾಯಸ ಕೆಲವೊಂದು ದೇವಸ್ಥಾನಗಳಲ್ಲಿ ಪ್ರಸಾದ ರೂಪದಲ್ಲಿ ಕೊಡ್ತಾರೆ, ಗೊತ್ತಿರ್ಬೋದು ನಿಮಗೆ. ಹಾಗೆ ನಾವು ದೇವರಿಗೆ ಮನೆಯಲ್ಲಿ ಏನಾದರೂ ಹಬ್ಬ ಏನಾದರೂ ಇದ್ದರೆ ದೇವರಿಗೆ ನೈವೇದ್ಯ ರೂಪದಲ್ಲೂ ಕೂಡ ಈ ಗೋಧಿ ನುಚ್ಚಿನ ಪಾಯಸ ಮಾಡ್ತೀವಿ ಅಲ್ವಾ? ಸರಿ, ಹಾಗಾದರೆ ಗೋಧಿ ನುಚ್ಚಿನ ಪಾಯಸ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ. ಲೆಸನ್ ನಂಬರ್ 1, ಗ್ಯಾಸ್ ಸ್ಟವ್ ಆನ್ ಮಾಡಬೇಕು. ಇವಾಗ ಇದರಲ್ಲಿ ನಾನು ಕುಕ್ಕರನ್ನು ಇಟ್ಕೊಳ್ತಾ ಇದ್ದೀನಿ. ಈ ಪಾಯಸ ಮಾಡೋದಕ್ಕೆ ಕುಕ್ಕರಲ್ಲೇ ಮಾಡಬೇಕು. ಇದಕ್ಕೆ ಕುಕ್ಕರ್ ಇಲ್ಲ ಅಂದರೆ ಈ ಗೋಧಿ ನುಚ್ಚು ಇದೆಯಲ್ಲ, ಇದು ಬೇಯೋದಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ. ಹಾಗಾಗಿ ನಾವು ಕುಕ್ಕರಲ್ಲೇ ಮಾಡೋದು ಉತ್ತಮ. ಈ ಗೋಧಿ ನುಚ್ಚನ್ನು ನಾನೊಂದು 2-3 ಬಾರಿ ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ಹಾಗೇನೆ ನೀರಲ್ಲಿ ನೆನೆ ಹಾಕಿದ್ದೆ. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿನ ತಗೊಂಡು ಅದನ್ನು ಮಿಕ್ಸಿಲಿ ಹಾಕಿ ಚೆನ್ನಾಗಿ ರುಬ್ಕೊಂಡು ಅದರ ಹಾಲು ತೆಗೆದಿಟ್ಕೊಂಡಿದ್ದೀನಿ. ಈ ಫಸ್ಟಿದು ತೆಂಗಿನ ತುರಿದು ಹಾಲನ್ನು ನಾವು ಬೇರೆನೇ ಇಡಬೇಕು, ಯಾಕಂದರೆ ಅದು ಕೊನೆಗೆ ಆ್ಯಡ್ ಮಾಡಬೇಕು. ಹಾಗೆ ಸೆಕೆಂಡಾಗಿ ನಾವು ತೆಂಗಿನ ತುರಿನ ಚೆನ್ನಾಗಿ ಅದರದ್ದು ಹಾಲು ತೆಗಿತೀವಲ್ಲ, ಆ ಹಾಲನ್ನು ಈ ಗೋಧಿ ನುಚ್ಚಿಗೆ ಸೇರಿಸಬೇಕು. ನಾನು ಅರ್ಧ ಕಪ್ ಗೋಧಿ ನುಚ್ಚಿಗೆ 1.5 ಕಪ್ ತೆಂಗಿನ ಹಾಲು ಹಾಕಿದ್ದೀನಿ. ಹಾಗೆ ಇದರ ಜೊತೆ ನಾನೊಂದು ಸ್ವಲ್ಪನೇ ಸ್ವಲ್ಪ ಸಬ್ಬಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಈ ಸಬ್ಬಕ್ಕಿನ ನಾನೊಂದು 20 ನಿಮಿಷ ನೀರಲ್ಲಿ ನೆನೆ ಹಾಕಿದ್ದೆ. ಹಾಗೆ ಇದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆ ಒಂದು ಸ್ವಲ್ಪನೇ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸಾಕು ಒಂದು ಸಾಲ್ಟ್ ಹಾಕಬೇಕು. ಆಮೇಲೆ ಇದನ್ನು ಒಂದು 7 ವಿಸಿಲ್ ಕೂಗಿಸಬೇಕು, ಯಾಕಂದರೆ ಗೋಧಿ ನುಚ್ಚು ಬೇಯೋದಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ, ಅದಕ್ಕೋಸ್ಕರ. ನೋಡಿ, ಇಷ್ಟು ಬೆಂದರೆ ಸಾಕು. ಚೆನ್ನಾಗಿ ಬೆಂದಿದೆ ಗೋಧಿ ನುಚ್ಚು. ಇವಾಗ ನಾನು ಇದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಸಿಹಿ ಬೇಕು ಅಷ್ಟು ಬೆಲ್ಲನ ಹಾಕ್ಕೊಳ್ಬೋದು. ನಾನಿಲ್ಲಿ ಸಾಧಾರಣವಾಗಿ ಸ್ವಲ್ಪನೇ ಒಂದು ಅರ್ಧ ಕಪ್ ಗೋಧಿ ನುಚ್ಚಿಗೆ ನಾನಿಲ್ಲಿ ಒಂದು 1/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಾವು ಜಾಸ್ತಿ ಸಿಹಿ ತಿನ್ನಲ್ಲ, ಅದಕ್ಕೋಸ್ಕರ. ಹಾಗೆ ಅದರ ಜೊತೆ ನಾನು ಫಸ್ಟಿಗೆ ತೆಂಗಿನಕಾಯಿದು ಹಾಲು ತೆಗೆದಿಟ್ಟಿದ್ದೆ ಅಲ್ವಾ ಮಾಡಿ, ಆ ಗಟ್ಟಿ ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಒಂದು 3 ಏಲಕ್ಕಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ಅದರ ಜೊತೆ ಒಂದು ಅರ್ಧ ಲೋಟ ನೀರನ್ನು ಕೂಡ ಹಾಕ್ತಾ ಇದ್ದೀನಿ. ಆಮೇಲೆ ಈ ಟೈಮಲ್ಲಿ ಉಪ್ಪು ಕರೆಕ್ಟ್ ಇದೆಯಾ ಅಂತೇಳಿ ನೋಡ್ಕೊಳ್ಳಿ. ಉಪ್ಪು ಸ್ವಲ್ಪ ಕಡಿಮೆ ಇತ್ತು ನನಗೆ, ಹಾಗಾಗಿ ಸ್ವಲ್ಪ ನಾನು ಉಪ್ಪನ್ನು ಕೂಡ ಸೇರಿಸ್ಕೊಂಡೆ. ನನಗಂತೂ ಗೋಧಿ ನುಚ್ಚಿನ ಪಾಯಸ ಅಂತ ಹೇಳಿದರೆ ಸಾಕು, ಫುಲ್ ಎಕ್ಸೈಟ್ಮೆಂಟ್ ಆಗ್ತೀನಿ. ಈ ಪಾಯಸನ ತಿಂದವರಿಗಷ್ಟೇ ಗೊತ್ತು ಇದರ ರುಚಿ ಹೇಗೆ ಅಂತೇಳಿ ಅಲ್ವಾ? ಇದನ್ನು ಚೆನ್ನಾಗಿ ಇವಾಗ ಕುದಿಸಬೇಕು. ಇದು ತುಂಬ ಒಳ್ಳೆ ಕರೆಕ್ಟಾಗಿ ಕುದಿ ಬರಬೇಕು ಇದು. ಹಾಗೆ ಗ್ಯಾಸ್ ಸ್ಟವ್ ಇದು ಪ್ಲೀಸ್ ಫ್ಲೇಮನ್ನು ತುಂಬಾ ಲೋ ಆಗಿಟ್ಕೊಳ್ಳಿ. ಆದಷ್ಟು ಕಡಿಮೆ ಉರಿಯಲ್ಲಿ ನೀವು ಇದನ್ನು ಬೇಯಿಸ್ತಾ ಇರಬೇಕು. ನೋಡಿ, ಇಷ್ಟು ಕುದಿ ಬಂದರೆ ಸಾಕು. ಇವಾಗ ಇದಕ್ಕೆ ಒಗ್ಗರಣೆ ಅಂತೂ ರೆಡಿ ಮಾಡಲೇಬೇಕಲ್ವಾ? ಹಾಗಾಗಿ ನಾನು ಒಂದು 2.5 ಸ್ಪೂನು ತುಪ್ಪ ಹಾಕಿದ್ದೀನಿ. ಇದಕ್ಕೆ ತುಪ್ಪ ಹಾಕಿದಷ್ಟು ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ, ಹಾಗಾಗಿ ನಾನು ತುಪ್ಪ ಜಾಸ್ತಿನೇ ಹಾಕಿದ್ದೀನಿ. ಹಾಗೆ ಅದರ ಜೊತೆ ಸ್ವಲ್ಪ ಗೋಡಂಬಿನ ಕೂಡ ಹಾಕಿದ್ದೀನಿ. ಈ ಗೋಡಂಬಿ ಒಂದು ಕೆಂಪು ಬಣ್ಣ ಬರುವವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಇದಕ್ಕೆ ನಾನಿವಾಗ ದ್ರಾಕ್ಷಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಆಗುವವರೆಗೆ ಹುರ್ಕೊಂಡ್ರೆ ಸಾಕು. ಇವಾಗ ಇಲ್ಲಿ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಕಡಿಮೆ ಉರಿಯಲ್ಲಿ ಇವಾಗ ಈ ಪಾಯಸನ ಮೊದಲೇ ರೆಡಿ ಮಾಡಿಟ್ಕೊಂಡಿದ್ವಲ್ಲ, ಈ ಪಾಯಸನ ಕುದಿಸಬೇಕು. ಹಾಗೆ ಈ ಕುದಿಸಿದ ಪಾಯಸಕ್ಕೆ ಇವಾಗ ನಾನು ಈ ಗೋಡಂಬಿ ಮತ್ತು ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಗೂ ಇಲ್ಲಿ ಗೋಧಿ ನುಚ್ಚಿನ ಪಾಯಸ ರೆಡಿ ಆಯಿತು. ಇನ್ನೇನಿದ್ರು ತಿನ್ನೋದೊಂದೇ ಕೆಲಸ. ನನಗಂತೂ ಯಾವಾಗೊಮ್ಮೆ ತಿಂದುಬಿಡ್ತೀನಿ ಅಂತೇಳಿ ನಾನಿಲ್ಲಿ ಕಾಯ್ತಾ ಇದ್ದೀನಿ. ಅಷ್ಟು
ಅಷ್ಟು ನನಗೆ ತುಂಬಾ ಇಷ್ಟ ಈ ಪಾಯಸ. ನಾನು ಮೊದಲೇ ಹೇಳಿದೆ ಅಲ್ವಾ, ನನಗೆ ಯಾವ ಪಾಯಸದಲ್ಲೂ ಅಷ್ಟೊಂದು ಇಷ್ಟ ಇಲ್ಲ. ಶಾವಿಗೆ ಪಾಯಸ ಇರ್ಬೋದು, ಯಾವುದೇ ಇರ್ಬೋದು, ಬಟ್ ಈ ಪಾಯಸದಲ್ಲಿ ತುಂಬಾ ಇಷ್ಟ ನನಗೆ. ನೀವೂ ಒಂದ್ಸಲ ಮನೇಲಿ ಟ್ರೈ ಮಾಡಿ ಆಯಿತಾ? ಹಾಗೆ ಟೇಸ್ಟ್ ಹೇಗಿತ್ತು ಅಂತೇಳಿ ನನಗೆ ಹೇಳಿ, ಓಕೆನಾ? ಸರಿ, ಹಾಗಾದರೆ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಏನು ಮಾಡಬೇಕು ಹೇಳಿ? ನನ್ನ ವಿಡಿಯೋಗೆ ಒಂದು ಲೈಕ್, ಹಾಗೆ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ ಪ್ಲೀಸ್, ಆಯಿತಾ? ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ಹಾಗೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಟಾಟಾ, ಬಾಯ್ ಬಾಯ್, ಧನ್ಯವಾದಗಳು.